Thank you, Father. ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. This is a new year. ಇದು ಹೊಸ ವರ್ಷ. God is releasing His truth. ದೇವರು ತನ್ನ ಒಂದು ಸತ್ಯವನ್ನು ತಿಳಿಯಪಡಿಸುತ್ತಾ ಇದ್ದಾನೆ. You know, this evening, I was ಈ ಒಂದು seeing ಸಂಜೆ God's ನಾನು ನೋಡ್ತಾ ಇದ್ದೆ new angels. ದೇವರ ಹೊಸ ದೇವದೂತರು, ಆ ಬೆಟಾಲಿಯನ್ ಏಂಜಲ್ ನ ಒಂದು ದೇವದೂತರ ಮಿಲಿಯಾಂತರ ದೇವದೂತರು sent to this world ಈ ಲೋಕಕ್ಕೆ ಕಳುಹಿಸಲ್ಪಡುವುದನ್ನು, battles of the world. ಈ ಲೋಕದ ಯುದ್ಧಗಳನ್ನು ಮಾಡುವುದಕ್ಕೋಸ್ಕರ ಸೈತಾನನು ತನ್ನ ದೂತರನ್ನು ಕಳಿಸಿದ್ದಾನೆ. ಎರಡು ಕಡೆಯೂ ಆ ಒಂದು ದೇವದೂತರು ಲೋಕವನ್ನು ತುಂಬಿಸಲ್ಪಡುತ್ತಾ ಇದ್ದಾರೆ. ದೇವರಿಗೆ ಸಂಬಂಧಪಟ್ಟವರು ದೇವದೂತರು ಬಂದು ನಿಮಗೆ ಸಹಾಯ ಮಾಡುತ್ತಾ ಇದ್ದಾರೆ. ಸೈತಾನ್ ದೇಶವನ್ನು ನಾಶಪಡಿಸುವಾಗ ದೇವದೂತರು ಬಂದು ಇದು ದೇವರ ಸೃಷ್ಟಿ ಎಂಬುದಾಗಿ ಯುದ್ಧ ಮಾಡುತ್ತಾ ಇದ್ದಾರೆ. ಇದು ಒಂದು ಯುದ್ಧ ದೇವದೂತರಿಗೂ ಮತ್ತು ಸೈತಾನ ದೂತರಿಗೂ. ನಾನು ದೇವದೂತರನ್ನು ನಾನು ಸೇರಿಕೊಳ್ಳುತ್ತೇನೆ. Thank you, Lord. Thank you, Holy Spirit. ಸ್ತೋತ್ರ ಕರ್ತನೆ. சொல்லுங்க, thank you, Holy Spirit. ಹೇಳಿ ಸ್ತೋತ್ರ. You are here with us. ನಮ್ಮೊಂದಿಗೆ Thank ಇದೆಯಲ್ಲಿ. you, Holy Spirit. ಸ್ತೋತ್ರ ಕರ್ತನೆ. We are entering into the new year. ನಾವು ಹೊಸ ವರ್ಷದಲ್ಲಿ ಪ್ರವೇಶಿಸುತ್ತಾ ಇದ್ದೇವೆ. ಅನೇಕ ಸವಾಲುಗಳು. ಸೈತಾನನು ಬಹಳವಾಗಿ ಕೋಪವುಳ್ಳವನಾಗಿದ್ದಾನೆ. ಆತನು ತನ್ನ ಸೇನೆಯನ್ನೆಲ್ಲ ಬಿಡುಗಡೆ ಕೊಡುತ್ತಾ ಇದ್ದಾನೆ. ಆತನು ಎಲ್ಲಾ ಒಂದು ಭಾಗವನ್ನು ಆತನು ಮುಟ್ಟುತ್ತಾ ಇದ್ದಾನೆ. ನಾವು ಹೊಸ ವರ್ಷದಲ್ಲಿ ಪ್ರವೇಶಿಸುತ್ತಾ ಇಲ್ಲ ಭಯದಿಂದ. ನಾವು ಪ್ರವೇಶಿಸುತ್ತಾ ಇಲ್ಲ. Not with fear. ಭಯದಿಂದ ಅಲ್ಲ. ದೇವದೂತನು ನಮ್ಮೊಂದಿಗಿದ್ದಾನೆ. ನಾನು ಪರಿಶುದ್ಧಾತ್ಮನು. ನಾವು ಹೊಸ ವರ್ಷದಲ್ಲಿ ಪ್ರವೇಶಿಸುತ್ತೇವೆ. ಎಲ್ಲಾ ಸವಾಲುಗಳು ನಮ್ಮನ್ನು ಭಯದಲ್ಲಿ ನಡೆಸಲು ಸಾಧ್ಯವಿಲ್ಲ. ನಾವು ಪರಿಶುದ್ಧಾತ್ಮನಿಂದ ತುಂಬಿದವರಾಗಿ ನಾವು ಪ್ರವೇಶಿಸುತ್ತೇವೆ. ಸೈತಾನ ಯಾವುದನ್ನೆಲ್ಲ ನಾಶಪಡಿಸಲು ಪ್ರಯತ್ನಿಸುತ್ತಾನೋ ನಾವು ಅದನ್ನು ಕಟ್ಟುತ್ತಾ ಇದ್ದೇವೆ. ನಾವು ಅದನ್ನು ನಿಲ್ಲಿಸುತ್ತಾ ಇದ್ದೇವೆ. ನಾವು ದೇವರ ಒಂದು ಸೇನೆ. ಯಾವ ಸ್ವಾರ್ಥಿಯ ಜೀವನ ಇಲ್ಲ. ಇನ್ನೂ ಒಂದು ಸದಾ ಒಂದು ಇದು ಒಂದು ಯುದ್ಧದ ಸಮಯ. ಸೇನೆಯೇ ಎಚ್ಚರಿಕೆಯಾಗಿರು. ಪರಿಶುದ್ಧಾತ್ಮನ ಆತ್ಮಿಕ ಯುದ್ಧವನ್ನು ಆತನು ಹೇಳಿಕೊಡುತ್ತಾನೆ. ಯಾವ ರೀತಿ ಯುದ್ಧ ಮಾಡಬೇಕು ಎಂಬುವ ಒಂದು ಕಲೆಯನ್ನು ಕಲಿಸುತ್ತಾನೆ. ನೀವು ದೇವರ ವಾಕ್ಯದಿಂದ ತುಂಬಿದವರಾಗಿರುವಾಗ, ನೀವು ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟಿರುವಾಗ, ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ಎಲ್ಲಾ ಸಮಯದಲ್ಲಿಯೂ ನೀವು ದೊಡ್ಡ ಬಿಡುಗಡೆ ನಾಯಕರಾಗಿ ಮಾರ್ಪಡುತ್ತೀರಾ. ನೀವು ದೊಡ್ಡ ಬಿಡುಗಡೆಯ ನಾಯಕರಾಗಿ ಮಾರ್ಪಡುತ್ತೀರಾ. ನೀವು ಸೈತಾನ್ನ ಯೋಜನೆಗಳನ್ನು ನಿಲ್ಲಿಸುತ್ತೀರಾ. ನೀವು ದೇವದೂತರನ್ನು ಈ ಲೋಕದಲ್ಲಿ ನೀವು ಬಿಡುಗಡೆ ಮಾಡುತ್ತೀರಾ. ಮಿಲಿಯಾಂತರು ದೇವರ ಬಳಿ ಬರುತ್ತಾರೆ. ಆ ಕತ್ತಲೆಯು ಲೋಕವನ್ನು ತುಂಬಿಸಿಕೊಳ್ಳುವುದು. ಆದರೆ ದೇವರ ಬೆಳಕು, ದೇವರ ಮಹಿಮೆ ಅದು ನಿಮ್ಮ ಶರೀರದಿಂದ ಪ್ರಕಾಶಿಸುವಂತದ್ದಾಗಿದೆ. ಆ ಮಹಿಮೆಯು ನಿಮ್ಮ ಧ್ವನಿಯ ಮೂಲಕ ಪ್ರಕಾಶಿಸುವಂತದ್ದಾಗಿದೆ. ಆ ತಲೆಯಿಂದ ಕಾಲಿನವರೆಗೂ ನೀನು ಬೆಳಗುವ ಮಿಂಚುವ ವ್ಯಕ್ತಿಯಾಗಿರುತ್ತೀರಾ. ನೀವು ದೇವರ ಮನೆಯಾಗಿರುತ್ತೀರಾ. ಈ ಲೋಕಕ್ಕೆ ನಿರೀಕ್ಷೆ ಇಲ್ಲ. ಎಲ್ಲರೂ ನಿಮ್ಮ ಕೈಗಳನ್ನು ಎತ್ತಿ ಹೇಳಿ, ದೇವರೇ ಸ್ತೋತ್ರ. ನಾನು ಈ ಹೊಸ ವರ್ಷವನ್ನು ನಾನು ಪ್ರವೇಶಿಸುತ್ತೇನೆ. Always in the spirit of praising songs, we are entering into a new year. We are going fearlessly. ಹೊಸ ವರ್ಷದಲ್ಲಿ ಭಯ ಇಲ್ಲದೆ ನಾವು ಹೋಗುತ್ತಾ ಇದ್ದೇವೆ, ಪ್ರವೇಶಿಸುತ್ತಾ ಇದ್ದೇವೆ. ಭಯ ಇಲ್ಲದೆ ಪ್ರವೇಶಿಸುತ್ತೇವೆ. ಯಾಕೆಂದರೆ ಪರಲೋಕ ಭೂಲೋಕದ ದೇವರು ಮತ್ತು ಪರಿಶುದ್ಧಾತ್ಮನು, ಆ ಒಂದು ಬಲವಾದ ರಕ್ಷಕನಾದ ಯೇಸು ಕ್ರಿಸ್ತನೊಂದಿಗೆ, ಮಿಲಿಯಾಂತರ ದೇವದೂತರೊಂದಿಗೆ ನಾವು ಈ ಹೊಸ ವರ್ಷದಲ್ಲಿ ನಾವು ಪ್ರವೇಶಿಸುತ್ತೇವೆ. ನಾವು ದೇವರ ಕೊಯ್ಲಿಯನ್ನು ಕೊಯ್ಯುವುದಕ್ಕೋಸ್ಕರ
to go into new ಹೊಸ areas. ಹೊಸ ಒಂದು ಪ್ರಾಂತಗಳಿಗೆ ಹೋಗುವುದಕ್ಕೋಸ್ಕರ, ಹೊಸ ದೇಶಗಳಿಗೆ Mighty miracle. ಬಲವಾದ ಮಹಿಮೆಯಾದ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ, ಸತ್ತವನ್ನು ಎಬ್ಬಿಸುವುದಕ್ಕೆ, ಜನರನ್ನು ಗುಣಪಡಿಸುವುದಕ್ಕೆ. This is a year. ಈ ವರ್ಷ ಅದು ಅಸಾಧಾರಣದ ವರ್ಷ ಎಂಬುದಾಗಿ ಹೇಳುತ್ತೇವೆ. Show the supernatural evil power. ಸೈತಾನನು ತನ್ನ ಬಲದಿಂದ ಆತನ ಅಸಾಧಾರಣ ಕಾರ್ಯಗಳನ್ನು ಮಾಡುತ್ತಾನೆ. ಆದರೆ ನಾವು ಪರಿಶುದ್ಧಾತ್ಮನ ಬಲದಿಂದ ಅಸಾಧಾರಣವಾದ ಕಾರ್ಯಗಳನ್ನು ಮಾಡುತ್ತೇವೆ. ಆತ್ಮದಲ್ಲಿ ತುಂಬಿ ಅನ್ಯ ಭಾಷೆಯಲ್ಲಿ ಮಾತನಾಡಿ நல்ல சத்தம் போட்டு ಎಲ್ಲರೂ ಜೋರಾಗಿ ಶಬ್ದದಿಂದ ಅನ್ಯ ಭಾಷೆಯಲ್ಲಿ ಮಾತನಾಡಿ. the new anointing, ಹೊಸ ಅಭಿಷೇಕ 2026 the Holy Ghost power, ಪರಿಶುದ್ಧಾತ್ಮನ ಬಲ, higher power, ಉನ್ನತವಾದ ಬಲ 2026, 2026 more grace, ಹೆಚ್ಚಾದ ಕೃಪೆ, mighty grace, ಮಹಿಮೆಯಾದ ಕೃಪೆ, to overcome the challenges of the devil, ಈ ಸೈತಾನನ ಎಲ್ಲ ಸವಾಲುಗಳನ್ನು ಎದುರಿಸುವ ಒಂದು ಬಲ, more health, ಆರೋಗ್ಯ, ಹೆಚ್ಚಾದ ಆರೋಗ್ಯ, ಹೆಚ್ಚಾದ ಸ್ವಸ್ಥತೆಯ ಬಲ, get into the world, ಆ ವಾಕ್ಯದ ಆಳದಲ್ಲಿ and to heal ಹೋಗುವುದು, the millions. ಅನೇಕ ಜನನ್ನು ಗುಣಪಡಿಸುವುದಕ್ಕೆ. ಬಾಯನ್ನು ತೆರೆದು ಅನ್ಯ ಭಾಷೆಯಲ್ಲಿ ಮಾತನಾಡಿ, ತಂದೆಯೇ 2026 all the challenges are shown, ಎಲ್ಲಾ ಸವಾಲುಗಳು, but we are more than conquerors. ನಾವು ಎಲ್ಲದನ್ನು ಜಯಿಸಿದವರಾಗಿದ್ದೇವೆ. ದೇವರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಕರ್ತನೇ. நாமமே என் ஆத்துமாவின் கீதமே. Everybody praise him. இயேசு என்னும் நாமமே என் ஆத்மாவின் கீதமே, என் நேசரேசுவை நான் என்றும் ஏற்றி மகிழ்ந்திடுவே. Yes Lord, yes sir. Praise him. எல்லாரும் பாடுங்க, எல்லாரும் பாடுங்க. நான் என்றும் ஏற்றி மகிழ்ந்திடுவே. கோர பயங்கரமான புயலில் கொடிய அலையின் மத்தியில், கோர பயங்கரமான புயலில் கொடிய அலையின் மத்தியில், Thank you Holy Spirit, thank you. காக்கும் கரம் Amen. Glorious year. Listen, for your children of God, glorious year. ದೇವರ ಮಕ್ಕಳಿಗೆ ಅದು ಮಹಿಮೆಯಾದ ವರ್ಷ, Glorious year. ಜಯವಾದ ಒಂದು ವರ್ಷ, Honorable year. ಘನತೆಯ ಒಂದು ವರ್ಷ, Prosperous year. ಅಭಿವೃದ್ಧಿಯಾದ ಒಂದು ವರ್ಷ. For glory, for the people of God. ದೇವ Whatever ಜನರಿಗೆ happens to the world, ಈ ಲೋಕಕ್ಕೆ ಏನು ನಡೆದ್ರು direct opposite will happen to ಅದಕ್ಕೆ you. ವಿರೋಧವಾಗಿಯೇ ನಿಮಗೆ ನಡೆಯುವಂತದ್ದಾಗಿದೆ. Thank you Lord, thank you Lord. ಸ್ತೋತ್ರ Everybody. ಕರ್ತನೆ, ಸ್ತೋತ್ರ ಯೇಸು ಕರ್ತನೆ. ಎನ್ನುಂ ನಾಮವೇ ಅವ மல்மலா. இயேசு என்னும் நாமமே என் ஆத்துமாவின் கீதமே. என் நேசரேசுவை நான் என்றும் I release the Holy ತಂದೆಯೇ, Ghost ನಾನು presence. ಪರಿಶುದ್ಧಾತ್ಮನ ಪ್ರಸನ್ನತೆಯನ್ನು ಬಿಡುಗಡೆ ಮಾಡುತ್ತೇನೆ. ಸ್ತೋತ್ರ ಕರ್ತನೆ, Thank you Holy Spirit. ಸ್ತೋತ್ರ Thank you, Holy ಕರ್ತನೆ, Spirit. ಸ್ತೋತ್ರ ಕರ್ತನೆ. Thank you Jesus. ಸ್ತೋತ್ರ Thank ಯೇಸುವೇ, you Father. ತಂದೆಯೇ ಸ್ತೋತ್ರ. In the name of the ಏ Father. ತಂದೆಯಾದ ಹೆಸರಿನಿಂದ, ಯೇಸು ಕ್ರಿಸ್ತನ ಹೆಸರಿನಿಂದ, ಪರಿಶುದ್ಧಾತ್ಮನ ಹೆಸರಿನಿಂದ We enter into ನಾವು 2026. 2026 ಪ್ರವೇಶಿಸುತ್ತೇವೆ. Declare victory. ನಾವು ಜಯವನ್ನು ಘೋಷಿಸುತ್ತೇವೆ. Declare miracle. ನಾವು ಅದ್ಭುತವನ್ನು ಘೋಷಿಸುತ್ತೇವೆ. Declare revival. ನಾವು ಸ್ವಸ್ಥತೆಯನ್ನು ಘೋಷಿಸುತ್ತೇವೆ. ನಾವು ಕೊಯ್ಲಿಯನ್ನು ಘೋಷಿಸುತ್ತೇವೆ. ದೇಶಗಳು ದೇವರ ಬಲದಿಂದ ಮುಟ್ಟಲ್ಪಡುವುದು, ಸ್ಪರ್ಶಿಸಲ್ಪಡುವುದನ್ನು ನಾವು ಘೋಷಿಸುತ್ತೇವೆ. ನಾವು ಅದನ್ನು ಘೋಷಿಸುತ್ತೇವೆ. ಎಲ್ಲ ವಿಶ್ವಾಸಿಯು ಎದ್ದೇಳುವರು, Everyone will shine. ಪ್ರತಿಯೊಬ್ಬರು ಪ್ರಕಾಶಿಸುವರು. Nehemiah will shine. ನೆಹೆಮ್ಯಗಳು ಎದ್ದೇಳಿ ಪ್ರಕಾಶಿಸುವರು. ದಾನಿಯೇಲರು ಪ್ರಕಾಶಿಸುವರು. The ministers will shine.
ಎಲ್ಲಾ ಸೇವಕರು ಎದ್ದು ಪ್ರಕಾಶಿಸುವವರು ಎಲ್ಲರೂ ಬಾಯಿ ತೆಗೆದು ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಸ್ತೋತ್ರ ಕರ್ತನೆ, ಹೊಸ ವರ್ಷದಲ್ಲಿ ನಾವು ಪ್ರವೇಶಿಸುತ್ತಾ ಇದ್ದೇವೆ. ಸ್ತೋತ್ರ ಹೇಳಿ ಬಾಯಿ ತೆಗೆದು ಹೊಸ ವರ್ಷದಲ್ಲಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಹೋಗಿ. ಓ ಸಂತೋಷದಿಂದ ಆಡಂಬರದಿಂದ ಹೋಗಿ. ಸ್ತೋತ್ರ ಪರಿಶುದ್ಧಾತ್ಮನೇ, ಸ್ತೋತ್ರ ಕರ್ತನೆ. ಅಪ್ಪ ಜಯಕ್ಕೋಸ್ಕರ ಸ್ತೋತ್ರ ಅಪ್ಪ, ಒಂದು ವಿಸ್ತಾರಕ್ಕಾಗಿ ಸ್ತೋತ್ರ. ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ. ಮುಚ್ಚಲ್ಪಟ್ಟ ಕದಗಳೆಲ್ಲ ನಿಮಗೆ ತೆರೆಯಲ್ಪಡುವಂಥದ್ದಾಗಿದೆ ಈ ವರ್ಷ. ಆ ಒಂದು ಮುಚ್ಚಲ್ಪಟ್ಟ ಎಲ್ಲ ಒಂದು ಬಾಗಿಲುಗಳು ತೆರೆಯಲ್ಪಡುವಂಥದ್ದಾಗಿದೆ. ಹೊಸ ಹೊಸ ಅವಕಾಶಗಳು ದೇವರ ಮಕ್ಕಳಿಗೆ ಬರುತ್ತಾ ಇದೆ. ಹೊಸ ಬಾಗಿಲುಗಳು ವಿಸ್ತಾರವಾಗಿ ತೆರೆಯಲ್ಪಡುತ್ತಾ ಇದೆ. ವಿರೋಧಿಗಳು ನಿನ್ನ ಸುತ್ತಲೂ ಇರುವರು. ವಿರೋಧಿಗಳು ನಿನ್ನ ಸುತ್ತಲೂ ಇರುವರು. ಆದರೆ ಆ ಒಂದು ಭಾಗ್ಯಗಳು ವಿಸ್ತಾರವಾಗಿ ತೆರೆಯಲ್ಪಟ್ಟಿರುತ್ತೆ. ಅದು ಒಂದು ಅದ್ಭುತ. ನಿಮ್ಮ ಸುತ್ತಮುತ್ತಲೂ ವೈರಿಗಳು, ಆದರೆ ನಿಮಗೆ ತೆರೆಯಲ್ಪಟ್ಟ ಬಾಗಿಲು. ಅದು ಹೆಂಗ್ ಸಾಧ್ಯ? ದೇವರಿಂದ ಮಾತ್ರ ಮಾಡಲು ಸಾಧ್ಯ. ದೇವರಿಂದ ಮಾತ್ರ ಸಾಧ್ಯ. ನಿಮ್ಮ ಸುತ್ತಮುತ್ತಲು ವಿರೋಧಿಗಳು, ನಿಮ್ಮ ಸುತ್ತಮುತ್ತಲು ಅಲ್ಲಿ ಎಲ್ಲ ಹಸಿವೆ. ಆದರೆ ದೇವರು ನಿಮಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಾನೆ. ನೀವು ಹೊಸ ಹೊಸ ಆಶೀರ್ವಾದಗಳನ್ನು ನೋಡುತ್ತೀರಾ. ನೀವು ಕೊಡುವವರಾಗಿ ಮಾರ್ಪಡುತ್ತೀರಾ. ಇನ್ನೂ ನೀವು ಆ ಒಂದು ಸ್ಟಿಂಜಿ ಆಗಿರುವುದಿಲ್ಲ. ನೀವು ಜನರಿಗೆ ಕೊಡಲು ಪ್ರಾರಂಭಿಸುತ್ತೀರಾ. ಈ ಹೊಸ ವರ್ಷ ಅದು ಒಂದು ತೆರೆಯಲ್ಪಟ್ಟ ಬಾಗಿಲಿನ ಒಂದು ವರ್ಷ. ನನ್ನನ್ನು ನಂಬಿ ಆ ಒಂದು ಕೊನೆ ಒಂದು ಯುದ್ಧ. ದೇವ ಜನರು, ದೇವರ ವಿರೋಧಿಗಳು. ಸ್ತೋತ್ರ ಕರ್ತನೆ, ಸ್ತೋತ್ರ. ದೇವ ಜನರು ಅವರು ಜಯ ಹೊಂದುವವರಾಗಿದ್ದಾರೆ. ದೇವ ಜನರು ಜಯವನ್ನು ಹೊಂದುವವರಾಗಿದ್ದಾರೆ. ಎಲ್ಲರೂ ಹೇಳೋಣ, ನಾನು ಜಯ ಹೊಂದಿದ್ದೇನೆ. ಸ್ತೋತ್ರ ಕರ್ತನೆ. ನೀವು ಅನೇಕ ದೇವ ಜನರು ಹೆಚ್ಚಾದ ಘನತೆಯನ್ನು ಹೊಂದುವುದನ್ನು ನೀವು ನೋಡುತ್ತೀರಾ. ಸೈತಾನನು ಇಷ್ಟು ವೇದನೆ ಪಡುತ್ತಾನೆ, ಬಹಳ ವೇದನೆ ಪಡುತ್ತಾನೆ. ಆದರೆ ದೇವರು ನಿಮ್ಮ ತಲೆ ಮೇಲೆ ಕಿರೀಟವನ್ನು ಇಡುವಾತನಾಗಿದ್ದಾನೆ. ಅಸಾಧಾರಣವಾದ ಒಂದು ನೆಟ್ವರ್ಕಿಂಗ್ ಬರ್ತಾ ಇದೆ. ಸಂಪರ್ಕಗಳು, people with a like-mindedness, ಒಂದೇ ಮನಸ್ಸುಳ್ಳ ಜನರು, people with a real commitment, ನಿಜವಾದ ಒಂದು ಸಮರ್ಪಣೆಯ ಒಂದು ಜನರು, ಅವರ ಸ್ವಂತ ಅವಶ್ಯಕತೆಗೋಸ್ಕರ ಸತ್ತು ಹೋದ ಜನರು, ಅಸಾಧಾರಣವಾದ ಕಾರ್ಯಗಳು ಬೇಕಾದ ಜನರು. ದೇವರು ಅವರನ್ನು ಒಂದಾಗಿ ಸೇರಿಸುತ್ತಾರೆ. ನೀವು ಒಬ್ಬಂಟಿಗರಾಗಿ ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ. ಹೇಳಿ ಸ್ತೋತ್ರ ಕರ್ತನೆ, ಸ್ತೋತ್ರ ಯೇಸುವೇ. ಆ ಒಂದು ಒಳ್ಳೆಯ ಸಂಪರ್ಕಗಳಿಗೋಸ್ಕರ ನಾನು ಹೇಳುವಾಗ ತಕ್ಷಣವಾಗಿ ಧನ್ಯವಾದ ಹೇಳ್ತಾ ಇರ್ರಿ. Bahala barahando Mariata rotara mandarahata rabalarahanda. Okay, taraloroi bahata. Thank you, Lord. Thank you, Daddy. ಸ್ತೋತ್ರ ಕರ್ತನೆ, bless you. ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ರಿಕಟರ ಭಾಷೆ ಕಿಟಕರ ಬದರ 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 ಕೇಟುರ ಬಟ್ಟೆರ ಬಟ್ಟರ ಬಶರ. ஜெயம் கொடுக்கும் தேவனுக்கு கோடி கோடி ஸ்தோத்திரம். வாழ்வழிக்கும் ராஜாவுக்கு வாழ்நாளெல்லாம் ஸ்தோத்திரம். ஜெயம் கொடுக்கும் தேவனுக்கு கோடி கோடி ஸ்தோத்திரம். வாழ்வழிக்கும் இயேசு ராஜாவுக்கு வாழ்நாளெல்லாம் ஸ்தோத்திரம். அல்லேலூயா அல்லேலூயா பாடுவேன் ஆனந்த தொனியால்.
உயர்த்துவேன். அல்லேலூயா அல்லேலூயா பாடுவேன், ஆனந்த தொனியால் உயர்த்துவேன். ஜெயம் கொடுக்கும் தேவனுக்கு கோடி கோடி ஸ்தோத்திரம். எல்லாரும் சொல்லுங்க, கோடி கோடி ஸ்தோத்திரம். இயேசு ராஜாவுக்கு வாழ்நாளெல்லாம் ஸ்தோத்திரம். God say, ದೇವರು ಹೇಳುತ್ತಾರೆ, you prayed and prayed and prayed. ನೀನು ಪ್ರಾರ್ಥಿಸಿ 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 Still you are wounded. ಇನ್ನೂ ನೀನು Still ಗಾಯವನ್ನು you are ಅನುಭವಿಸಿದೆ. locked in. ನೀನು ಇನ್ನೂ ಬಂಧನದಲ್ಲಿದೆಯಾ? Why not this year? ಯಾಕೆ ಈ ವರ್ಷ Your prayer become a praise. ನಿನ್ನ ಪ್ರಾರ್ಥನೆಯು ಸ್ತುತಿಯಾಗಿ Why not ಮಾರ್ಪಡಬಾರದು? you become a thankful person? ಯಾಕೆ ನೀವು ಕೃತಜ್ಞತೆ ಸಮರ್ಪಿಸುವವರಾಗಿ ಮಾರ್ಪಡಬಾರದು? ನಿಮ್ಮ ಒಂದು ಗಾಯಗಳನ್ನೇ ನೀವು ದೃಷ್ಟಿ Instead of focusing on your own ಮಾಡುವುದಕ್ಕಿಂತ, struggle, ನಿಮ್ಮ ಕಷ್ಟಗಳನ್ನೇ ನೀವು ನೋಡುವುದಕ್ಕಿಂತ, why not you focus on ಯಾಕೆ me? ನೀವು ನನ್ನನ್ನು ದೃಷ್ಟಿಸಬಾರದು? Who can heal all your wounds? ನಾನು ನಿನ್ನ ಎಲ್ಲಾ ಗಾಯಗಳನ್ನು ಗುಣಪಡಿಸುವ Who ಆತನು. can mighty perfect, do mighty performance? ನಾನು ಬಲವಾದ ಕಾರ್ಯಗಳನ್ನು ಮಾಡುವ Why do you ಆತನಲ್ಲವಾ? look at the darkness around you? ನೀನು ನಿನ್ನ ಸುತ್ತಲಿರುವ ಕಾರ್ಗತ್ತದಲ್ಲಿನೇ ನೀನು ನೋಡುತ್ತೀಯ. Why not you look at me, the light ಯಾಕೆ of the ನೀನು ಈ world? ಲೋಕದ ಬೆಳಕಾದ ನನ್ನನ್ನು ನೀನು ನೋಡಬಾರದು? When you make this a year of praise ನಾ and worship, ಈ ಒಂದು ವರ್ಷವನ್ನು ಸ್ತುತಿ ಆರಾಧನೆಯ ವರ್ಷವಾಗಿ ನೀ ಮಾರ್ಪಡಿಸಿಕೊ. ದೇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸುವುದು, ಎಲ್ಲದಕ್ಕೂ ದೇವರಿಗೆ ಸ್ತೋತ್ರ ಮಾಡುವಂಥದ್ದು. looking unto the Lord God, ದೇವರನ್ನು ನೀನು ದೃಷ್ಟಿಸುವುದು. you will see unexpected miracles. ನೀನು ಅಸಾಧಾರಣವಾದ ಕಾರ್ಯಗಳನ್ನು Bondages will ನೋಡುವೆ. break. ಬಂಧನ ಎಲ್ಲ ಒಂದು ಬಂಧನಗಳು ಮುರಿಯಲ್ಪಡುವಂಥದ್ದಾಗಿದೆ. ಕತ್ತಲೆಯು ಬಿಟ್ಟು ಹೋಗುವಂಥದ್ದಾಗಿದೆ. Put to ನೀ shame. ಎಲ್ಲಿ ನಾಚಿಕೆಗೆ ಅವಮಾನ ಪಡಿಸಲ್ಪಟ್ಟೆಯೋ ಅಲ್ಲಿ ಘನತೆಯನ್ನು ನೀ ಹೊಂದುವೆ. I want my church ನನ್ನ ಸಭೆಯು come to the higher heavenly ಆ realm. ಒಂದು ಉನ್ನತವಾದ ಮಂಡಳಕ್ಕೆ ಬರಬೇಕೆಂಬುದಾಗಿ ನಾನು ಇಷ್ಟಪಡುತ್ತೇನೆ. The heavenly realm, ಆ praise ಒಂದು and worship all the ಉನ್ನತವಾದ time. ಮಂಡಳದಲ್ಲಿ ಎಲ್ಲಾ ಸಮಯದಲ್ಲೂ ಆರಾಧನೆ ಸ್ತುತಿ ಇರುವಂತದ್ದಾಗಿದೆ. Joining with the angelic choir. ದೇವದೂತರ ಒಂದು ಕೊಯರೊಂದಿಗೆ ನಾವು Why not ಸೇರಿಕೊಳ್ಳುವುದು. you join that? ಯಾಕೆ ನೀವು ದೇವದೂತರನ್ನು ಸೇರಿ ಆರಾಧಿಸಬಾರದು ಎಂಬುದಾಗಿ ದೇವರು ಹೇಳುತ್ತಾರೆ. ಸಂಪೂರ್ಣ ದಿನ ನೀವು ಆರಾಧಿಸಲೇ ಇರಿ, Don't come ಹಾಡುಗಳನ್ನು to the ಹಾಕಿ. church to sing a song. ಸಭೆಗಳಿಗೆ ಬಂದಾಗ ಮಾತ್ರ ಆಡುವುದಲ್ಲ, From morning till night start ಮುಂಚಾನೆಯಿಂದ singing. ಸಂಜೆವರೆಗೂ ಆಡ್ತಾನೇ ಇರ್ರಿ. You prayed enough. ನೀವು ಹೆಚ್ಚಾಗಿ ಪ್ರಾರ್ಥಿಸಿ ಮುಗಿಸಿದಿರ. ಇನ್ನೂ ನಿಮ್ಮ ಅವಶ್ಯಕತೆಗಳಿಗೋಸ್ಕರ ಪ್ರಾರ್ಥಿಸುವ ಅವಶ್ಯಕತೆ ಇಲ್ಲ. Your prayer basket is too ನಿಮ್ಮ full. ಪ್ರಾರ್ಥನೆಯ ಒಂದು ಪುಟ್ಟಿಯು ಅದು ತುಂಬಿ I want ಹೋಗಿದೆ. you to increase your praising ನಿಮ್ಮ capacity. ಆರಾಧನೆಯ ಬಲವನ್ನು ನೀವು ಹೆಚ್ಚಿಸು ಎಂಬುದಾಗಿ ನಾನು ಇಷ್ಟಪಡುತ್ತೇನೆ. ಯಾವಾಗ ಪ್ರಾರ್ಥನೆಯು ನಿಮ್ಮ ಸ್ತುತಿಯು ಪ್ರಾರ್ಥನೆಗಿಂತ ಹೆಚ್ಚಾಗುವಾಗ ತಕ್ಷಣ ಅದ್ಭುತ ಕಾರ್ಯಗಳು, ತಕ್ಷಣ ಅದ್ಭುತ ಕಾರ್ಯಗಳು. அது காத்தாரே அவர் நல்லவர், அவர் கிருபை என்றும் உள்ளதே, அவர் கிருபை என்றும் உள்ளதே. ಎಲ್ಲ ಪ್ರೈಸ್ அவர் கிருபை என்றும் உள்ளது. worship people ಎಲ್ಲ அவரை mic and போற்றி துதித்து பாடி எல்லாரும் சத்தமா பாடு. அல்லேலூயா என்றார் பரிப்போம். அவரை போற்றி மரபஹதோ. துதித்து பாடி மரபஹதோ. அல்லேலூயா என்றார் பரிப்போம். எரலொரபஹதரா. சேனை தொடர்ந்து சூழ்கையில் பக்தனம் தாவீதின் தேவன் நமக்கு சத்துரு சேனை தொடர்ந்து சூழ்கையில் பக்தனம் தாவீதின் தேவன் நமக்கு சென்றார். அவர் நல்லவர், அவர் கிருபை என்றும் உள்ளது. சென்றாரே அவர் நல்லவர், அவர் கிருபை என்றும் உள்ளது. தேவ கிருபை என்றும் உள்ளது. அவர் கிருபை என்றும் உள்ளது. அவரை போற்றி துதித்து பாடி அல்லேலூயா என்றார் பரிப்போம். அவரை போற்றி துதித்து பாடி அல்லேலூயா என்றார் பரிப்போம். Can I tell you good news? ನಾನು ನಿಮಗೆ ಒಳ್ಳೆ ಸುದ್ದಿನ ಹೇಳ. As
the flies come around the dirt. ಆ ಒಂದು ಕೊಳೆಯ ಸುತ್ತಲೂ ಆ ನೊಣ ಬರುವಂತೆ Angels of God will stand around the family where there is a song and praise. ಎಲ್ಲಿ ಹಾಡುಗಳು ಸ್ತುತಿ ಇರುತ್ತೋ, ಯಾವ ಕುಟುಂಬದಲ್ಲಿ ಆರಾಧನೆ ಇರುತ್ತೋ ಆ ಒಂದು ಕುಟುಂಬ ಸುತ್ತಲೂ ಆ ನೊಣದ ರೀತಿಯಲ್ಲಿ ದೇವದೂತರು ಬಂದಿರುವವರಾಗಿರುತ್ತಾರೆ. Come and surround your house. ಯಾಕೆ ನಮ್ಮ ದೇವದೂತರು ನಿಮ್ಮ ಒಂದು ಕುಟುಂಬದ ಸುತ್ತಲೂ ನಿಂತುಕೊಳ್ಳಬಾರದು? ಎಲ್ಲಾ ಕಡೆಯೂ ನಾಶನ ಬರುತ್ತೆ. This year you will see ಈ destruction. ವರ್ಷ ನೀವು ನಾಶನವನ್ನು ನೋಡುತ್ತೀರಾ. Huge buildings will ಒಂದು collapse like puppet. ದೊಡ್ಡ ಒಂದು ಕಟ್ಟಡಗಳು ತಾನಾಗಿ ಹಪ್ಪಳ ತರ ಮುರಿಯಲ್ಪಡುತ್ತೆ. Furiously burn the cities. ವಿರೋಧಿಯು ಪಟ್ಟಣವನ್ನು ಕೋಪದಿಂದ ಆತನು ಹತಿಸುವಾತನಾಗಿದ್ದಾನೆ, ಬೆಂಕಿ ಹಾಕ್ಬಿಡ್ತಾನೆ. ಆದರೆ ನಿಮ್ಮ ಮನೆಗಳು ದೇವದೂತರಿಂದ ತುಂಬಿಸಲ್ಪಟ್ಟಿರುವಂತದ್ದಾಗಿರುತ್ತೆ. Then you will command the angels to go and ನೀವು help. ದೇವದೂತರಿಗೆ ಆಜ್ಞೆ ಕೊಡ್ತೀರಾ, ಹೋಗಿ ಸಹಾಯ ಮಾಡು Then you ಎಂಬುದಾಗಿ. will be recognized as a God's ಆಗ house. ನೀವು ದೇವರ ಮನೆಯಾಗಿ ಗುರುತಿಸಲ್ಪಡುತ್ತೆ. When people are confused, ಜನರು ಗಲಿಬಿಲಿಯಾಗಿರುವಾಗ, when all their IQ, all their ಅವರ intelligence ಎಲ್ಲ ಒಂದು fails, ಜ್ಞಾನವು ಎಲ್ಲವೂ ಸೋತು ಹೋದಾಗ, their wisdom fails, ಅವರ ಜ್ಞಾನವು ಸೋತು you ಹೋದಾಗ, will be a Daniel with a supernatural ನೀವು wisdom ಅಸಾಧಾರಣವಾದ ಜ್ಞಾನವುಳ್ಳ and ದಾನಿಯಲಾಗಿರುತ್ತೀರಾ. rescue your own boss. ನಿಮ್ಮ ಸ್ವಂತ ಒಬ್ಬ ಬಾಸನ್ನೇ ನೀವು ಕಾಪಾಡ್ತೀರಾ. This is the time to stay full of God. ಇದು ದೇವರಿಂದ ತುಂಬಿಸಲ್ಪಡುವ ಒಂದು ಸಮಯ. ಇದು This is the time to clap and sing. ನೀವು ಕೈಗಳನ್ನು ತಟ್ಟಿ ಹೇಳುವ ಒಂದು ಸಮಯ. ಇದು All your people must say. ಕೈಗಳನ್ನು all around ತಟ್ಟಿ people ಆರಾಧಿಸುವ must say. ಸಮಯ. ನಿಮ್ಮ ಸುತ್ತಮುತ್ತಲಿರುವ ಜನರು ಹೇಳಬೇಕು ಈ All ರೀತಿಯಾಗಿ. the time you are singing, why? ಯಾವಾಗ್ಲೂ ನೀ ಆಡ್ತಾನೆ ಇರ್ತೀಯಲ್ಲ, ಯಾಕೆ? All the time you are laughing, what ಯಾವಾಗ್ಲೂ is ನೀ the ನಗ್ತಾನೆ secret? ಇದೆಯಲ್ಲ, ಏನ್ ರಹಸ್ಯ? The more they hear you, ಅವರು ಎಷ್ಟು ಹೆಚ್ಚಾಗಿ ನಿಮ್ಮಲ್ಲಿ ಅವರು ಕೇಳ್ತಾರೋ, ನಿಮ್ಮ ಹಾಡುಗಳು ಸ್ತುತಿಯ ಹಾಡುಗಳನ್ನು ಕೇಳುವಾಗ ಅವರು ಸಹ ಬಿಡುಗಡೆಯನ್ನು ಹೊಂದುತ್ತಾರೆ. the more you also will be ನೀವು delivered. ಸಹ ಬಿಡುಗಡೆಯನ್ನು ಹೊಂದುತ್ತೀರಾ. In your hand, ನಿಮ್ಮ ಕೈಗಳಲ್ಲಿ the sword of the Spirit. ಆತ್ಮನ ಒಂದು ಖಡ್ಗ, ನಿಮ್ಮ ಬಾಯಲ್ಲಿ High praises. ಉನ್ನತವಾದ ಸ್ತುತಿ, In your hand, ನಿಮ್ಮ ಕೈಗಳಲ್ಲಿ the word of God. ದೇವರ ವಾಕ್ಯ. Many of you treat the word of God like a foreign book. ನೀವು ಅನೇಕರು ಬೈಬಲ್ ಅನ್ನು ಏನೋ ಒಂದು ಅನ್ಯ Just ಪುಸ್ತಕವಾಗಿ to ನೀವು read without ನೋಡಿದ್ರಿ, any taste. ಯಾವುದೇ ಒಂದು ರುಚಿ ಇಲ್ಲದೆ ಓದುವುದು. God is going to give you this grace. ದೇವರು ಈ ಕೃಪೆಯನ್ನು ನಿಮಗೆ ಕೊಡುತ್ತಾ Night ಇದ್ದಾರೆ. and day you will fall in love with ರಾತ್ರಿ God's word. ಹಗಲು ದೇವರ ವಾಕ್ಯದ ಮೇಲೆ ನಿಮಗೆ ಪ್ರೀತಿ Even ಉಂಟಾಗುವಂತದ್ದಾಗಿದೆ. when you work in the office, ನೀವು your mind ಆಫೀಸಲ್ಲಿ will be- ಕೆಲಸ your mouth ಮಾಡುವಾಗಲೂ will be ಸಹ reciting ನಿಮ್ಮ God's ಮನಸ್ಸು, word. ನಿಮ್ಮ ಬಾಯಿ ದೇವರ ವಾಕ್ಯವನ್ನೇ ಹೇಳ್ತಾ ಇರುತ್ತೆ. See what will happen to the world. ನೋಡಿ, ಈ ಲೋಕಕ್ಕೆ ಏನ್ ನಡೆಯುತ್ತೆ ಗೊತ್ತಾ? ಕೇಳಿದ್ರಲ್ಲ, Come on, decision. Take a decision ಒಂದು now. ನಿರ್ಣಯವನ್ನು ಈ ಸಮಯದಲ್ಲಿ You ತೆಗೆದುಕೊಳ್ಳಿ. have entered into the ನೀವು 2026. 2026ರಲ್ಲಿ ಪ್ರವೇಶಿಸಿದ್ದೀರಾ. A new year of opportunities. ಹೊಸ ವರ್ಷ, ಹೊಸ ಒಂದು The ಅವಕಾಶಗಳು, new year of brightness. ಒಂದು ಹೊಸ ವರ್ಷದ ಒಂದು ಪ್ರಕಾಶ, The new year of prosperity. ಹೊಸ ವರ್ಷದ ಅಭಿವೃದ್ಧಿ For you. ನಿಮಗೆ. Always glory to glory. ಯಾವಾಗಲೂ ಮಹಿಮೆಯಿಂದ ಮಹಿಮೆ. But don't focus your personal ನೋಡಿ, life. ನಿಮ್ಮ ಒಂದು ಸ್ವಂತ ಜೀವಿತವನ್ನೇ ದೃಷ್ಟಿಸ್ತಾ ಇರಬೇಡ್ರಿ. When you focus on the kingdom ಆ of ಒಂದು God. ದೇವರ ರಾಜ್ಯದ ಮೇಲೆ ದೃಷ್ಟಿ ಇಡಿ. Don't focus on your problem. ನಿಮ್ಮ ಸಮಸ್ಯೆದ ಮೇಲೆ ದೃಷ್ಟಿ ಇಡಬೇಡಿ. Thank you, Jesus. ಸ್ತೋತ್ರ Don't ಯೇಸುವೇ. even focus on your relationship. ನಿಮ್ಮ ಒಂದು ಸಂಬಂಧಗಳ ಮೇಲೆಯೂ ಸಹ ನಿಮ್ಮ ಗಮನ ಇಡುವುದು ಬೇಡ. ದೇವರನ್ನು ಪ್ರೀತಿಸು, Love the people. ಜನರನ್ನು ಪ್ರೀತಿಸು. Your house be a house of ನಿಮ್ಮ intercession. ಮನೆಯು ವಿಜ್ಞಾಪನೆಯ ಮನೆಯಾಗಿ ಮಾರ್ಪಡುವಂತದಾಗಿದೆ. ಇದನ್ನು ಒಂದು ನಿರ್ಧಾರವನ್ನು ನೀವು ತೆಗೆದುಕೊಳ್ಳಿ. You will be a different person. ನೀವು ವ್ಯತ್ಯಾಸವಾದ ವ್ಯಕ್ತಿಯಾಗಿರುತ್ತೀರಾ. Thank you, Jesus. ಸ್ತೋತ್ರ ಕರ್ತನೇ, Worship you, Jesus. ನಿಮ್ಮನ್ನು ಆರಾಧಿಸುತ್ತೇವೆ. நெருக்கப்பட்டும் மடிந்திடாமல் கத்தர்தம் நம்மை காத்ததாலே நெருக்கப்பட்டோம். மடிந்திடாமல் கத்தர்தம் நம்மை காத்ததாலே நல்லவர் அவர்
அவர் நல்லவர், அவர் கிருபை என்றும் உள்ளது. நல்லவர், அவர் வல்லவர், அவர் கிருபை என்றும் உள்ளது. கிருபை என்றும் உள்ளது, அவர் கிருபை என்றும் உள்ளது. அவரை போற்றி துதித்து பாடி அல்லேலூயா என்றார் பரிப்போம். அவரை போற்றி துதித்து பாடி அல்லேலூயா என்றார் பரிப்போம். God will make you a signet ring for him. ಆತನು ನಿಮ್ಮನ್ನು God ಆತನ tested your ಒಂದು faith. ಮುದ್ರೆಯ ಒಂದು Your faith was ದೇವರು so precious. ನಿಮ್ಮ ಒಂದು ನಂಬಿಕೆಯನ್ನು ಪರಿಶೋಧಿಸಿದನು. ಅದು ಅಷ್ಟು precious than ಅಮೂಲ್ಯವಾದದ್ದು, ಅದು ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು. And you stood the test. ನೀವು ಆ ಒಂದು ಪರೀಕ್ಷೆಯಲ್ಲಿ ನೀವು ನಿಂತುಕೊಂಡ್ರಿ. This year, ಈ ವರ್ಷ Your preciousness, ನಿಮ್ಮ ಒಂದು ಅಮೂಲ್ಯತೆ, your authority, ನಿಮ್ಮ ಅಧಿಕಾರ, your value ನಿಮ್ಮ ಒಂದು would ಬೆಲೆ be very visible. ಅದು ಎಲ್ಲರಿಗೂ ಕಾಣಿಸಿಕೊಡಲ್ಪಡುವಂತದ್ದಾಗಿದೆ. Thank you, Father. ಸ್ತೋತ್ರ ಕರ್ತನೆ. This is a golden year. ಇದು ಒಂದು For ಬಂಗಾರದ people who ವರ್ಷ. want to run for God. ದೇವರಿಗೋಸ್ಕರ ಓಡಬೇಕೆಂಬುದಾಗಿರುವವರಿಗೆ Golden year. ತುಂಬಾ ಒಂದು For ಬಂಗಾರದ people who ಒಂದು want to ವರ್ಷ. serve the Lord. ದೇವರ ಸೇವೆ ಮಾಡಬೇಕು ಎಂಬುದಾಗಿ ಇಷ್ಟಪಡುವವರಿಗೆ Golden year. ಬಂಗಾರದ ಒಂದು People who ಅವಕಾಶ, care for the ವರ್ಷ. brokenhearted. ಆ ಒಂದು ದುಃಖ ಪಡುವ ಜನರನ್ನು ಸಂತೈಸುವ ಒಂದು ಜನರಿಗೆ, ವ್ಯಾಧಿಸ್ಥರಿಗೆ, ಅವಶ್ಯಕತೆ ಇರುವ ಜನರಿಗೆ ಸಹಾಯ ಮಾಡುವವರಿಗೆ ಒಂದು ಬಂಗಾರದ ವರ್ಷ. ಸಹಾಯ ಮಾಡುವವರಿಗೆ Come on, lift up your hand ನಿಮ್ಮ and say, ಕೈಗಳನ್ನು ಎತ್ತಿ Father, ಹೇಳಿ, ತಂದೆಯೇ here I ಇಗೋ am. ನಾನಿಲ್ಲಿದ್ದೇನೆ. Your kingdom is my first priority. ನಿನ್ನ ರಾಜ್ಯವೇ ನನ್ನ ಮೊಟ್ಟ ಮೊದಲ You have ಪ್ರಾಮುಖ್ಯತೆ blessed me with ದೇವರೇ. praying in tongues. ನನಗೆ ಅನ್ಯ ಭಾಷೆಯ ವರದಿಂದ ನನಗೆ Let ಕೃಪೆಯನ್ನು my ನೀ tongue ಕೊಟ್ಟಿದ್ಯಾ. always ನನ್ನ pray in the ನಾಲಿಗೆ Holy ಯಾವಾಗಲೂ ಅನ್ಯ ಭಾಷೆಯಲ್ಲಿ ಮಾತನಾಡಲಿ ದೇವರೇ. Do you know the more you pray in tongues, ನಿಮಗೆ ಗೊತ್ತಾ, ಹೆಚ್ಚಾಗಿ ನೀವು ಅನ್ಯ ಭಾಷೆಯಲ್ಲಿ the more ಪ್ರಾರ್ಥಿಸುವಾಗ heaven opens. ಪರಲೋಕವು ಅಷ್ಟು ತೆರೆಯಲ್ಪಡುವಂತದ್ದಾಗಿದೆ. The more angels are activated. ಅಷ್ಟು ಹೆಚ್ಚಾಗಿ ದೇವ ದೂತರು ಕಾರ್ಯ The more ಮಾಡುವವರಾಗಿದ್ದಾರೆ. the miracles happen. ಅಷ್ಟು ಹೆಚ್ಚಾದ ಅದ್ಭುತ ಕಾರ್ಯಗಳು more ನಡೆಯುತ್ತೆ. intimacy with the God ಅಷ್ಟು is released. ಹೆಚ್ಚಾಗಿ ದೇವರೊಂದಿಗೆ ಒಂದು ಐಕ್ಯತೆ That ಉಂಟಾಗುವಂತದ್ದಾಗಿದೆ. anybody can do at any ಅದು time. ಯಾರಾದ್ರೂ ಯಾವ ಸಮಯದಲ್ಲಾದ್ರೂ ಮಾಡಲು ಸಾಧ್ಯ. When you start praying in tongues the ನೀವು whole ಅನ್ಯ year, ಭಾಷೆಯಲ್ಲಿ ಮಾತನಾಡಲು ಪ್ರಾರಂಭಿಸುವಾಗ ಪೂರ್ಣ ವರ್ಷ ನೀವು ಬೈಬಲ್ ಓದುವಾಗಲೆಲ್ಲ it will be like a honeycomb. ಅದು ಒಂದು ಜೇನಿನ ಒಂದು ರೀತಿಯಲ್ಲಿ ಇರುವಂತದ್ದಾಗಿದೆ. ಜನರು ನಿಮ್ಮ ಬಳಿ ಓಡಿ ಬರುತ್ತಾರೆ. Officers will run to you. ಅಧಿಕಾರಿಗಳು ನಿಮ್ಮ ಸಮೀಪಕ್ಕೆ ಬರುತ್ತಾರೆ. The gifts will begin to ಆ flow. ಒಂದು ವರಗಳು ನಿನ್ನ ಮೂಲಕ ಕಾರ್ಯವಾಗುವಂತದ್ದಾಗಿದೆ, Thank you, ಕಾರ್ಯ Jesus. ಮಾಡುವಂತದ್ದಾಗಿದೆ. ಸ್ತೋತ್ರ ಯೇಸುವೇ, ಸ್ತೋತ್ರ ಕರ್ತನೇ. உங்க கிருபை என்றும் உள்ளது. உங்க கிருபை என்றும் உள்ளது. நம்மை போற்றி துதித்து பாடி அல்லேலூயா என்றார் பரிப்போம். நம்மை போற்றி துதித்து பாடி அல்லேலூயா என்றார் பரிப்போம். God said, take the sword of the Spirit. ದೇವರು ಹೇಳಿದ್ರೆ ಆತ್ಮದ ಖಡ್ಗವನ್ನು How ತೆಗೆದುಕೋ. long you will hide it? ಎಷ್ಟು ದಿನ ಅದನ್ನು ಬಚ್ಚಿಡುತ್ತೀಯ? Just keep it in the sheath. ಅದನ್ನು ಆ ಒಂದು ಶೀಟ್ ಅಲ್ಲೇ ಇಡಬೇಡ. The Holy Spirit says, ಪರಿಶುದ್ಧಾತ್ಮನು ಹೇಳುತ್ತಾ ಇದ್ದಾನೆ, take the sword of the ಆ Spirit. ಒಂದು ಆತ್ಮನ ಖಡ್ಗವನ್ನು ತೆಗೆದುಕೋ. Put on the armor of God. ದೇವರ ಆಯುಧಗಳನ್ನು, ಸರ್ವಾಯುಧವನ್ನು ಧರಿಸಿಕೋ. ಎಲ್ಲಾ ರೀತಿಯ ಪ್ರಾರ್ಥನೆಯನ್ನು ಆತ್ಮದಲ್ಲಿ ನೀನು ಪ್ರಾರ್ಥಿಸು. Then you will see nation after ಆಗ nation ನೀನು ದೇಶಗಳನ್ನು ನೀನು ನೋಡುತ್ತೀಯ. changing by the ministry of God. ದೇವರ ಸೇವೆಯಿಂದ ಬದಲಾಗುವ ದೇಶಗಳನ್ನು ನೀನು ನೋಡುವೆ. Supernatural connection.
ಅಸಾಧಾರಣವಾದ ಒಂದು ಸಂಪರ್ಕ. that will promote your ministry ಅದು to another ನಿಮ್ಮ level. ಸೇವೆಯನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು You will go ಹೋಗುವಂತದ್ದಾಗಿದೆ. from nation to ನೀವು nation, ದೇಶದಿಂದ ದೇಶಕ್ಕೆ ಹೋಗುತ್ತೀರಾ, city to city. ಪಟ್ಟಣದಿಂದ ಪಟ್ಟಣಕ್ಕೆ. Only one decision. ಒಂದೇ ಒಂದು ನಿರ್ಣಯ, No more my life. ಇನ್ನು ನನ್ನ ಜೀವನ ಅಲ್ಲ, It's God's life. ಇದು ದೇವರ ಜೀವನ. I stop worrying. ನಾನು ಚಿಂತಿಸುವುದನ್ನು ನಿಲ್ಲಿಸುತ್ತೇನೆ, I start worshiping. ನಾನು ಆರಾಧಿಸುವುದನ್ನು ಪ್ರಾರಂಭಿಸುತ್ತೇನೆ. Thank you, Lord. ಸ್ತೋತ್ರ ಕರ್ತನೆ. நித்திய தேவனம் சத்திய பரந்தான் நித்தமும் நம்முடன் இருப்பதாலே. நித்திய தேவனம் சத்திய பரந்தான் நித்தமும் நம்முடன் இருப்பதாலே. அவர் நல்லவர் என்றும் துதியுங்கள், அவர் கிருபை என்றும் உள்ளது. அவர் நல்லவர் என்றும் துதியுங்கள், அவர் கிருபை என்றும் உள்ளது. அப்படியே worship, worship, worship. We will just worship Him. ನಾವು ಸ್ವಲ್ಪ ಹೊತ್ತು ಆತನನ್ನು We lift up ಆರಾಧಿಸೋಣ. our hands. ನಮ್ಮ ಕೈಗಳನ್ನು ಎತ್ತಿದವರಾಗಿ ಆತನನ್ನು ನಾವು ಆರಾಧಿಸೋಣ. His name is wonderful. Your name is wonderful. Your name is wonderful. Jesus, my Lord. You are my everything. Master of everything. Your name is wonderful. Jesus, my Lord. Sing in the spirit, sing in the spirit. ಆತ್ಮದಲ್ಲಿ ಆಡಿ, ಆತ್ಮದಲ್ಲಿ ಆಡಿ. My God, my God. So many angels, so many angels. ಓ, ಎಷ್ಟು ದೇವದೂತರು, So many angels. ಎಷ್ಟು The ದೇವದೂತರು. glory is filling this ಆ place. ಮಹಿಮೆಯು, ದೇವ ಮಹಿಮೆ ಈ ಸ್ಥಳವನ್ನು ತುಂಬಿಸಿಕೊಳ್ಳುತ್ತಾ ಇದೆ. தொழுகிறோம் எங்கள் பிதாவே, பொழுதெல்லாம் ஆவி உண்மையுடனே. தொழுகிறோம் எங்கள் பிதாவே, பொழுதெல்லாம் அது உண்மையுடன். கையை உயர்த்தி சொல்லுங்க. தொழுகிறோம் எங்கள் பிதாவே, பொழுதெல்லாம் ஆவி உண்மையுடனே பரிசுத்த அலங்காரத்துடனே தரிசிப்பதினால் சரணம் சரணம். பரிசுத்த அலங்காரத்துடனே தரிசிப்பதினால் சரணம் சரணம். தொழுகிறோம் எங்கள் பிதாவே, பொழுதெல்லாம் ஆவி உண்மையுடனே. The angels of God ದೇವದೂತರು has drawn out sword in their hand. ಅವರ ಕೈಗಳಲ್ಲಿ ಖಡ್ಗಗಳನ್ನು ಅವರು ತೆಗೆದುಕೊಂಡಿದ್ದಾರೆ. Your Jericho ನಿಮ್ಮ ಯೆರಿಕೋ is already given in your hand. ಈಗಾಗಲೇ ನಿಮ್ಮ ಕೈಗಳಲ್ಲಿ ಕೊಡಲ್ಪಟ್ಟಿದೆ. The hindrance, ಎಲ್ಲಾ ಒಂದು ತಡೆಗಳು, all kinds of hindrance ಎಲ್ಲಾ ರೀತಿಯ ತಡೆಗಳಿದೆಯೋ, for you to enter into God's possession. ದೇವರ ಆಶೀರ್ವಾದಕ್ಕೆ ಹೋಗದೇ ಇರುವ ಎಲ್ಲ ತಡೆಗಳಿದೆಯೋ, This year it will collapse. ಈ ವರ್ಷ ಅದು ಎಲ್ಲವೂ ಮುರಿಯಲ್ಪಡುತ್ತೆ. ಅದು ಮುರಿಯಲ್ಪಡುತ್ತೆ, It will break down. ಅದು ಮುರಿಯಲ್ಪಡುತ್ತೆ. Start worshiping God. ದೇವರನ್ನು ಆರಾಧಿಸಲು Start ಪ್ರಾರಂಭಿಸಿ, worshiping God. ದೇವರನ್ನು ಆರಾಧಿಸಿ. துதிக்கு தொழுகிறோம் எங்கள் பிதாவே, பொழுதெல்லாம் அது உண்மையுடனே தொழுகிறோம் எங்கள் பிதாவே. பொழுதெல்லாம் அது உண்மையுடனே
உண்மையுடனே. I don't want to tell you. ಇನ್ನು ಅದೇ ಮಾರಿ ನಾ ತನಕನ್ನು வாழ்ந்துகிறாங்கல்ல. ನನಗೆ ಅಂತ ಜೀವಿಸ್ತಾರಲ್ಲ. No fire ಯಾವ ಬೆಂಕಿ ಇಲ್ಲ ಅವರ ಹೃದಯಗಳಲ್ಲಿ. No desperation for God's presence. ದೇವರ ಪ್ರಸನ್ನತೆಗೋಸ್ಕರ ಒಂದು ದಾಹ ಇಲ್ಲದೆ ಇರುವ ಜನರು. No time for hours with the Bible. ಬೈಬಲ್ ಒಂದಿಗೆ ಗಂಟೆಗಟ್ಟಲೆ ತಾಸು ಸಮಯ ಇಲ್ಲದೆ ಇರುವವರು. ವಾರದಲ್ಲಿ ಕನಿಷ್ಠ ಪಕ್ಷ ಒಂದು ದಿನ ಉಪವಾಸ ಮಾಡದೇ ಇರುವ ಜನರು. ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸದೇ ಇರುವ ಜನರು. This year the devil will play you. ಸೈತಾನನು ನಿಮ್ಮ ಜೀವಿತದಲ್ಲಿ ಆಟವಾಡುತ್ತಾನೆ. Will be thrown out. ಸ್ವಲ್ಪ ಜನರು ನೀವು ಎಸೆಯಲ್ಪಡುತ್ತೀರಾ. Life may end also. ಸ್ವಲ್ಪ ಜನರ ಜೀವನ ಮುಗಿದು ಸಹ This is the ಹೋಗಬಹುದು. time to choose. ನೋಡಿ, ಇದು ಆರಿಸಿಕೊಳ್ಳುವ ಒಂದು ಸಮಯ. Either be hot ನೀವು ಬಿಸಿಯಾಗಿರಬೇಕು, or be cold. ಇಲ್ಲಾಂದ್ರೆ ತಣ್ಣಗಾಗಿರಬೇಕು. Either be hot ನೀವು ಬಿಸಿಯಾಗಿರಬೇಕು, or be cold. ಇಲ್ಲಾಂದ್ರೆ ತಣ್ಣಗಾಗಿರು. I don't want to wait anymore. ಇನ್ನೂ ನಾ ಕಾಯಲು ಸಾಧ್ಯವೇ ಇಲ್ಲ, ನಾನು ವಾಂತಿ ಮಾಡಿ ಬಿಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಈ ವರ್ಷ ಅದನ್ನು ನೀವು ನೋಡುತ್ತೀರಾ. Who live in sin, ಪಾಪದಲ್ಲಿರುವ ಜನರು just using God just for that benefit, ಅವರ ಒಂದು ಲಾಭಕ್ಕೋಸ್ಕರ ದೇವರನ್ನು ಉಪಯೋಗಿಸುವ ಜನರು, they will be thrown out. ಅವರು ಎಸೆಯಲ್ಪಡುತ್ತಾರೆ ಅವರ ಉನ್ನತ ಸ್ಥಾನದಿಂದ. Come on, everybody say it. I want to ಎಲ್ಲರೂ be ಹೇಳಿ, hot for God. ನಾನು ದೇವರಿಗೋಸ್ಕರ ನಾನು ಬೆಂಕಿಯಾಗಿ ಬಿಸಿಯಾಗಿರಲು ಬಯಸುತ್ತೇನೆ. ಪ್ರತಿ ದಿನ ನಾನು ದಾಹವುಳ್ಳವನಾಗಿ ಹಸಿದವನಾಗಿರಲು ಇಷ್ಟಪಡುತ್ತೇನೆ. ದೇವರಿಗೋಸ್ಕರ ಬೆಂಕಿಯಾಗಿ ನಾನು ಇರಲು ಬಯಸುತ್ತೇನೆ. ನಾನು ಸುಳ್ಳು ಹೇಳುವುದನ್ನು ದ್ವೇಷಿಸುತ್ತೇನೆ. ನಾನು ಪಾಪವನ್ನು ದ್ವೇಷಿಸುತ್ತೇನೆ. ನಾನು ಎಲ್ಲ ಒಂದು ಕಪಟಿತನವನ್ನು ದ್ವೇಷಿಸುತ್ತೇನೆ. ನಾನು ದುಡ್ಡನ್ನು ದ್ವೇಷಿಸುತ್ತೇನೆ. ನಾನು ಯೇಸುವನ್ನು ಪ್ರೀತಿಸುತ್ತೇನೆ. ನಾನು ಸ್ವಾರ್ಥವನ್ನು ನಾನು ದ್ವೇಷಿಸುತ್ತೇನೆ. ನಾನು ಯೇಸುವಿಗೋಸ್ಕರ ಓಡುತ್ತೇನೆ. ಇದು ನಿಮಗೋಸ್ಕರ ಬಂಗಾರದ ಒಂದು ವರ್ಷವಾಗಿರುತ್ತೆ. ರೀತಿಯಾಗಿ ಹೇಳುವ ನಿಮಗೆ ಇದು ಬಂಗಾರದ ವರ್ಷ. ನೀವು ವರ್ಷಾನ್ಗಟ್ಟಲೆ ನೀವು ಕಷ್ಟಪಟ್ಟಿದ್ದೀರಾ, ಪ್ರಯಾಸ ಪಟ್ಟಿದ್ದೀರಾ, ಇನ್ನೂ ನಿಮಗೆ ತೃಪ್ತಿ ಇಲ್ಲ. ಆದ್ರೆ ಈ ವರ್ಷ ನೀವು ದೇವರ ಕಡೆ ಸಂಪೂರ್ಣವಾಗಿ ತಿರುಗುವಾಗ ನೀವು ನಿಮ್ಮ ಕಣ್ಣುಗಳನ್ನು ಎತ್ತಿ ನೀವು ನೋಡುತ್ತೀರಾ. ನೀವು ಯಾವುದಕ್ಕೋಸ್ಕರ ವರ್ಷಗಳಿಂದ ನೀವು ಕಾಯ್ತಾ ಇದ್ರು, ಅದು ನಿಮ್ಮ ಬಾಗಿಲನ್ನು ಅದ್ಭುತವಾಗಿ ಬಂದು ತಟ್ಟುತ್ತದೆ. பொழுதெல்லாம் அது உண்மையுடனே. ಎಲ್ಲರೂ ಬಾಯ ತೆರೆದು ಕೈகளை ಉಯರ್ತಂಗ, ಕೈಗಳನ್ನು ಎತ್ತಿದವರಾಗಿ ಬಾಯಿ ತೆಗೆದು ನಾವು ಹಾಡೋಣ. பொழுகிறோம் எங்கள் பிதாவே, பொழுதெல்லாம் அது உண்மையுடனே. பொழுகிறோம் எங்கள் பிதாவே, பொழுதெல்லாம் அது உண்மையுடனே. பரிசுத்த அலங்காரத்துடனே தரிசிப்பதினான் சரணம் சரணம். பரிசுத்த அலங்காரத்துடனே தரிசிப்பதினான் சரணம் சரணம். தொழுகிறோம் எங்கள் பிதாவே, பொழுதெல்லாம் அது உண்மையுடனே. ஆண்டவரே, இந்த வருஷம் தேடுங்க. ದೇವರನ್ನು ಈ ವರ್ಷ ಹುಡುಕಿ. ನೀವು ದೇವದೂತರನ್ನು ನೀವು ನೋಡುತ್ತೀರಾ. ದೇವದೂತರು ನಿಮ್ಮ ಪಕ್ಕದಲ್ಲಿ ನಿಂತುಕೊಂಡಿರುತ್ತಾರೆ. ಅವರು ಅನೇಕ ಅಪಘಾತದಿಂದ ಕಾಪಾಡುತ್ತಾರೆ. ಅನೇಕ ಅಪಘಾತವಾದ ಒಂದು ಸಮಯ ಬರುತ್ತೆ. ಆಕ್ಸಿಡೆಂಟ್ಗಳು ಸಾಧಾರಣವಾಗಿ ನಡೆಯುತ್ತೆ. ನಿಮ್ಮಿಂದಾಗಿ ಅನೇಕ ಆಕ್ಸಿಡೆಂಟ್ಗಳು ನಡೆಯದೇ ಹೋಗುವಂತದ್ದಾಗಿದೆ. ನಿಮ್ಮಿಂದಾಗಿ ನಿಮಗೋಸ್ಕರ ನಿಮ್ಮ ವ್ಯಾಪಾರವು ಅದು ಹೆಚ್ಚುವಂತದ್ದಾಗಿದೆ. ದೇವರಿಗೋಸ್ಕರ ನೀವೇ ಎಲ್ಲವೂ. ದೇವರಿಗೆ ನೀವೇ ಎಲ್ಲ.
ದೇವದೂತನು ಆ ಲೋತನಿಗೆ ಹೇಳಿದನು, ಲೋತನೇ, Bring your family and run. ನಿನ್ನ ಒಂದು ಕುಟುಂಬವನ್ನು ತೆಗೆದುಕೊಂಡು ಓಡು. ನೀನು ಈ ಸ್ಥಳವನ್ನು ಬಿಟ್ಟು ಹೋಗುವವರೆಗೂ ಈ ಪಟ್ಟಣವನ್ನು ನಾನು ನಾಶಪಡಿಸಲು ಸಾಧ್ಯವಿಲ್ಲ. ದೇವರು ನಿಮ್ಮನ್ನು ನೋಡಿ ಹೇಳಬೇಕು, ನೀನು ಅಲ್ಲಿರುವವರೆಗೂ ನಾನು ಆ ಸ್ಥಳವನ್ನು ನಾಶಪಡಿಸಲು ಸಾಧ್ಯವಿಲ್ಲ. ನಿಮ್ಮ ಅನೇಕರ ಒಂದು ವ್ಯಾಪಾರಗಳು, ದೇವರು ಹೇಳುತ್ತಾರೆ ನೀವು ಓಡಿ ಹೋಗು, ನಾನು ಅದನ್ನು ನಾಶಪಡಿಸುತ್ತೇನೆ ಎಂಬುದಾಗಿ. ದೇವರ ಪರಿಶುದ್ಧಾತ್ಮನ ಸ್ವರವನ್ನು ಕೇಳಿ ಯಾವಾಗಲೂ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿ. ನೀವು ಆತ್ಮದಲ್ಲಿ ಪ್ರಾರ್ಥಿಸುವಾಗ ನೀವು ದೇವರ ಸ್ವರವನ್ನು ಬಹಳ ಸುಲಭವಾಗಿ ಕೇಳ್ತೀರಾ. ಈ ಯೋಚನೆಗಳು ನಿಮ್ಮ ಯೋಚನೆಯಾಗಿ ಮಾರ್ಪಡುತ್ತೆ. ಸೇವೆಯು ನಿಮ್ಮ ಒಂದು ಸುಖಕ್ಕಾಗಿ ಅಲ್ಲ, ಅದು ಒಂದು ಯುದ್ಧ. ಆ ಒಂದು ಯುದ್ಧದಲ್ಲಿ ದೇವರು ನಿಮ್ಮನ್ನು ಘನಪಡಿಸುತ್ತಾರೆ. ಸ್ತೋತ್ರ ಕರ್ತನೆ. 2026 ಮೊದಲನೇ ದಿನ ಒಂದು ನಿರ್ಧಾರದೊಂದಿಗೆ ಹೋಗಿ, ನಾನು ಯೇಸುವಿಗೋಸ್ಕರ ಜೀವಿಸುತ್ತೇನೆ, ನನ್ನ ಕುಟುಂಬ ದೇವರಿಗೋಸ್ಕರ, ನನ್ನ ಒಂದು ಶ್ವಾಸ ದೇವರಿಗೋಸ್ಕರ. ನಮ್ಮ ಚಿಂತೆ ದೇವರ ಚಿಂತೆ. ನಾನು ಈ ಲೋಕದ ಬಗ್ಗೆಯೇ ನಾನು ನಾನು ನನ್ನ ಒಂದು ಕುಟುಂಬದ ಬಗ್ಗೆಯೇ ನಾನು ಚಿಂತಿಸುವುದಿಲ್ಲ. ನಾನು ಆ ಒಂದು ಎಲ್ಲ ಮುಟ್ಟಾಳ್ತನವನ್ನು ನಿಲ್ಲಿಸು. ನೀನು ಮತ್ತೊಬ್ಬರಿಗೋಸ್ಕರ ಪ್ರಾರ್ಥಿಸುವಾಗ ನಿನ್ನ ಕುಟುಂಬದಲ್ಲಿ ಅದ್ಭುತಗಳು ನಡೆಯುವಂತದ್ದಾಗಿದೆ. ಮತ್ತೊಬ್ಬರು ಆಶೀರ್ವದಿಸಲ್ಪಡುತ್ತಾರೆ. ನೀವು ದೇವರ ಒಂದು ಯೋಬ್ ಎಂಬುದಾಗಿ ದೇವರು ನೋಡುತ್ತಾರೆ. ಮತ್ತೊಬ್ಬರಿಗೋಸ್ಕರ ಪ್ರಾರ್ಥಿಸಲು ಪ್ರಾರಂಭಿಸಿ, ನಿಮಗೋಸ್ಕರ ಅಲ್ಲ. ದೇವರು ಹೇಳ್ತಾರೆ, ನಿಮಗೋಸ್ಕರ ನೀವು ಹೆಚ್ಚಾಗಿ ಪ್ರೇಯರ್ ಮಾಡ್ಬಿಡ್ರಿ. ನೀವು ಹೆಚ್ಚಾಗಿ ಪ್ರಾರ್ಥಿಸಿದ ಕಾರಣದಿಂದ ನಾನು ನಿನಗೆ ಜಯ ಕೊಡಕ್ಕಾಗ್ಲಿಲ್ಲ. ನೀನು ನಿನ್ನ ಸ್ವಂತ ಒಂದು ಬಗ್ಗೆ ನೀನು ಪ್ರಾರ್ಥಿಸಿದೆ, ನಿನ್ನಗೋಸ್ಕರ ಪ್ರಾರ್ಥಿಸಿದೆ. ಈಗ ಮತ್ತೊಬ್ಬರಿಗೋಸ್ಕರ ಪ್ರಾರ್ಥಿಸು. ದೇವರನ್ನು ಆರಾಧಿಸಲು ಪ್ರಾರಂಭಿಸು. ಇದು ಲೋಕಕ್ಕೆ ಬಹಳ ಕಠಿಣವಾದ ಒಂದು ಸಮಯ, ಆದರೆ ನಿನಗೋ ಅಭಿವೃದ್ಧಿಯ ಒಂದು ಸಮಯ. ನಾನು ಮತ್ತೆ ಹೇಳುತ್ತೇನೆ, ತನ್ನ ಜನರಿಗೆ ದೇವರು ಏನು ಮಾಡುತ್ತಾರೋ, ಸೈತಾನನು ತನ್ನ ಜನರಿಗೆ ಏನನ್ನು ಮಾಡುತ್ತಾನೋ distinct and clear ಅದು ಬಹಳ ಸ್ಪಷ್ಟವಾಗಿ ಆ ವ್ಯತ್ಯಾಸವು ಕಾಣುವಂತದಾಗಿದೆ. ಈ ವರ್ಷದಲ್ಲಿ ಅನೇಕ ಜನರು ತಮ್ಮ ದೇವರುಗಳ ಬಗ್ಗೆ ಅವರಿಗೆ ಸಾಕಾಗಿ ಅತೃಪ್ತಿ ಆಗ್ಬಿಡುತ್ತೆ. ಅನೇಕರು ತಮ್ಮ ಸ್ವಂತ ಜ್ಞಾನದ ಮೇಲೆ ಅವರ ಅತೃಪ್ತಿಯನ್ನು ಆಗಿ ಅದನ್ನು ಬಿಟ್ಟು ಬರುತ್ತಾರೆ. ಅವರ ನಂಬಿಕೆಯ ಮೇಲೆ ಅತೃಪ್ತಿ ಆಗ್ಬಿಡುತ್ತಾರೆ. ಅವರು ಆ ಒಂದು ಸುಗ್ಗಿಗೆ ತಯಾರಾಗಿ ಅವರು ನಿಂತಿರುತ್ತಾರೆ. ಆದ್ದರಿಂದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ಒಂದು ಸುಗ್ಗಿಯು ಹೆಚ್ಚಾಗಿದೆ. ಈ ಒಂದು ಹೊಸ ವರ್ಷದಲ್ಲಿ, ಬರುವ ವರ್ಷದಲ್ಲಿ ಹೆಚ್ಚಾಗಿ ಆ ಒಂದು ಕೊಯ್ಲು ಬಹಳ ಸುಲಭವಾಗಿರುತ್ತೆ. ಎಲ್ಲ ಕಡೆ ಹೆಚ್ಚಾಗಿರುವಂತದ್ದಾಗಿದೆ. ಜನರು ತುಂಬಾ ದಾಹವುಳ್ಳವರಾಗಿರುತ್ತಾರೆ. ಆ ಸಮಯದಲ್ಲಿ ದೇವರ ವಾಕ್ಯದೊಂದಿಗೆ ನೀವು ಹೋಗುವೆ. ಆತ್ಮಗಳನ್ನು ಜಯಿಸುವ ಬಹಳ ಒಳ್ಳೆಯ ಒಂದು ಸಮಯ ಇದು. ನಿಮ್ಮ ಕಣ್ಣುಗಳನ್ನು ಎತ್ತಿ ನೋಡು. ನೀನು ಮೇಲೆ ಕೆತ್ತಿ ನೋಡು. ನೀನು ಸ್ವಂತವನ್ನೇ ಸ್ವಾರ್ಥದಲ್ಲಿ ಇರಬೇಡ. ನಿನ್ನ ಅವಶ್ಯಕತೆ, ನನ್ನ ಸಮಸ್ಯೆ, ನನಗೆ ಬೇಕಾಗಿದೆ ಎಂಬ ಎಲ್ಲ ಕಾರ್ಯಗಳನ್ನು ನೀನು ನಿಲ್ಲಿಸು. ನಿನ್ನಲ್ಲಿ ₹5 ಇರುವುದಾದರೆ ದೇವರಿಗೆ ಸ್ತೋತ್ರ ಮಾಡು, ಅದು ಹೆಚ್ಚುವಂತದಾಗಿದೆ. ದೇವರು ನಿಮ್ಮ ಗುಣಗುಟ್ಟುವಿಕೆಯಿಂದ ಸಾಕಾಗಿದೆ. ದೇವರಿಗೆ ಲೋಕವನ್ನು ಸ್ವಲ್ಪ ನೋಡು, ಅವರು ಸಾಯ್ತಾ ಇದ್ದಾರೆ. ನೀನು ಚಿಕ್ಕ ಕಾರ್ಯಕ್ಕೋಸ್ಕರ ಗುಣಗುಟ್ಟುತ್ತಾ ಇದೆಯಾ? ನನ್ನ ಮೇಲೆ ಏರಿ ಬಾ, ಬಾ. ನೀನು ನಾನು ಪರಲೋಕದಿಂದ ನಾವು ಸೈತಾನನೊಂದಿಗೆ ಯುದ್ಧ ಮಾಡಿ ಲೋಕವನ್ನು ನಾವು ಬಿಡುಗಡೆಯಲ್ಲಿ ನಡೆಸಬೇಕು. ಪರಲೋಕದಲ್ಲಿ
ಕಟ್ಟುವಿಕೆ ಇಲ್ಲ, ಪರಲೋಕದಲ್ಲಿ ಚಿಂತೆ ಇಲ್ಲ, Only words of praise and worship. ಬರೀ ಸ್ತುತಿ ಆರಾಧನೆ ಮಾತ್ರ. Concerned for this perishing world. ಈ ಒಂದು ನಾಶ ಹೊಂದುವ ಜನರ ಮೇಲೆ ಒಂದು ಭಾರ. ಕೈಗಳನ್ನು ಎತ್ತಿ ಹೇಳಿ, ಯೇಸುವಿನ್ ಪಿನ್ನೆ പോകത്തുണിന്തേ യേശുവിൻ പിന്നെ പോകത്തുണിന്തേ യേശുവിൻ പിന്നെ പോകത്തുണിന്തേ പിന്നോക്കെ ഞാൻ പിന്നോക്കെ ഞാൻ പിന്നോക്കെ ഞാൻ പിന്നോക്കെ ഞാൻ உலகம் என் முன்னே சிலுவையின் முன்னே உலகம் என் பின்னே சிலுவையின் முன்னே உலகம் என் பின்னே சிலுவையின் முன்னே பின்னோக்கே நான் பின்னோக்கே நான் பின்னோக்கே நான் பின்னோக்கே நான். God's wings ದೇವರ ಒಂದು ರೆಕ್ಕೆಗಳು are covering you ಅದು and your family. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಕರುವಿಕೆಯನ್ನು ಅದು ಮುಚ್ಚಿಕೊಂಡಿದೆ. குடும்பத்தையும் உங்கள் அழைப்பையும் அப்படியே மூடிக்கொண்டிருக்கிறது. You are not orphan. ನೀವು ಅನಾಥರಲ್ಲ, You are under the embrace. ನೀವು ಆತನ ಒಂದು Embrace of the God of heaven ನೆರಳಿನಲ್ಲಿದ್ದೀರಾ. and earth. ಪರಲೋಕ ಭೂಲೋಕ ದೇವರ ಆತನು ನಿಮ್ಮನ್ನು ತಪ್ಪಿಕೊಂಡಿದ್ದಾನೆ, ಅದರೊಳಗೆ The whole ನೀವು family is ಇದ್ದೀರಾ. under my embrace. ನಿನ್ನ ಸಂಪೂರ್ಣ ಕುಟುಂಬವೇ ನನ್ನ ಒಂದು I have ಎದೆಯಲ್ಲಿ put a fence ತಪ್ಪಿಕೊಂಡಿದೆ. all around your people. ನಿನ್ನ ಜನರ ಸುತ್ತಲೂ ನಾನು ಬೇಲಿಯನ್ನು ಹಾಕಿದ್ದೇನೆ. Because ಯಾಕೆಂದರೆ my calling is within you. ನನ್ನ ಕರೆಯು ನಿನ್ನ ಮೇಲೆ ಇದೆ. Not just to protect your life, ನಿನ್ನ ಜೀವಿತವನ್ನು ಕಾಪಾಡುವುದಷ್ಟೇ ಅಲ್ಲ, to protect your calling. ನಿನ್ನ ಕರುವಿಕೆಯನ್ನು ಸಹ The ಕಾಪಾಡುವುದಕ್ಕೆ. wisdom I gave you, ನಾನು ನಿನಗೆ ಕೊಟ್ಟಿರುವ the ಜ್ಞಾನವು, position I gave you, ನಾನು ನಿನಗೆ ಕೊಟ್ಟಿರುವ ಸ್ಥಾನ, the anointing I gave you, ನಾನು ನಿನಗೆ ಕೊಟ್ಟಿರುವ ಅಭಿಷೇಕ, the life that you have, ನಿನ್ನಲ್ಲಿರುವ ಆ ಜೀವನ, all to release your calling and bring blessing to the world. ನಿನ್ನ ಕರುವಿಕೆಯ ಮೂಲಕ ನೀನು ದೇಶಕ್ಕೆ ಆಶೀರ್ವಾದವನ್ನು ಉಂಟು ಮಾಡುವುದಕ್ಕೆ. ಇನ್ನು ಬಚ್ಚಿಟ್ಟುಕೊಳ್ಳಿ ಇರಲು ನೀ ಸಾಧ್ಯವಿಲ್ಲ. ನೀನು ದಾನಿಯೇಲನಾಗಿದ್ದರೆ Prophet Daniel to your king ನೀ- and your officials. ನಿನ್ನ ರಾಜ್ಯಕ್ಕೂ ನಿನ್ನ ಒಂದು ಜನರಿಗೆ ಒಂದು ಪ್ರವಾದಿಯಾದ ಒಂದು ದಾನಿಯೇಲನು. ನೀನು ಒಬ್ಬ ಕುರುಬನಾಗಿದ್ರೆ ನೀನು ದೇವರ ಕುರುಬನಾಗಿದ್ದೆ ಎಲ್ಲಾ ಕಡೆಯಲ್ಲಿಯೂ. A time is coming. ಸಮಯ ಬರ್ತಾ ಇದೆ. Very hungry people ಬಹಳ ದಾಹ ಉಳ್ಳ ಜನರು will leave everything and serve God. ಅವರು ಎಲ್ಲವನ್ನು ಬಿಟ್ಟು ದೇವರ ಸೇವೆ ಮಾಡುತ್ತಾರೆ. A tremendous multitude will jump into the ministry. ಒಂದು ದೊಡ್ಡ ಒಂದು ಕೂಟದ ಜನರು ದೇವರ ಸೇವೆಗೆಂದು ಬರಲಿಕ್ಕಿದ್ದಾರೆ. ಜನರು ಆಶ್ಚರ್ಯ ಪಡುತ್ತಾರೆ. How he throws millions of rupees and ran for God dollars. ಆತನು ಮಿಲಿಯಾಂತರ ಡಾಲರ್ಗಳನ್ನು ಬಿಟ್ಟು ಆತನು ಸೇವೆಗೆಂಬುದಾಗಿ ಬರುತ್ತಾನೆ In ಎಂದು. the time of God's power, ಇದು ದೇವರ ಬಲವನ್ನು ನೋಡುವ ಒಂದು people ಸಮಯ. shall be volunteers. ಜನರು ಸ್ವ ಇಚ್ಛೆಯಿಂದ ಬರುತ್ತಾರೆ. Unexpected people ಎದುರು ನೋಡದೇ ಇರುವ ಜನರು ಸಹ will volunteer to serve God. ಅವರು ದೇವ ಸೇವೆ ಮಾಡುವುದಕ್ಕೆ ಮುಂದೆ ಬರುತ್ತಾರೆ. Many young generations ಅನೇಕ ಯೌವನಸ್ಥ ಕೂಟವು will rise up. ಅದು Such ಎದ್ದೇಳುವಂತದ್ದಾಗಿದೆ. mighty miracle. ಅಂತ ಒಂದು ಅದ್ಭುತ ಕಾರ್ಯ ಸೂಚಕ Old people will ಕಾರ್ಯಗಳೊಂದಿಗೆ be surprised. ಜನರೆಲ್ಲ ಹಳೆಯವರೆಲ್ಲ ಆಶ್ಚರ್ಯ ಪಡುತ್ತಾರೆ. They will be overtaken, the old people. ಆ ಒಂದು ಯೌವನಸ್ಥರು ವಯಸ್ಸಾದವ್ರನ್ನೆಲ್ಲ ಅವರು ಓವರ್ಟೇಕ್ ಮಾಡ್ತಾರೆ. You and I could be that person. ಈ ದಿನದಲ್ಲಿ ನೀನು ನಾನು ಆ ವ್ಯಕ್ತಿಯಾಗಿರುತ್ತೀರಿ. ದೇಶಗಳಿಗೋಸ್ಕರ ವಿಜ್ಞಾಪನೆ ಮಾಡುವುದು And praying in tongues. ಮತ್ತು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವುದು, Crazy for God's word. ದೇವರ ವಾಕ್ಯಕ್ಕೋಸ್ಕರ ಹುಚ್ಚರಾಗಿರುವುದು, ದೇವರಿಗೋಸ್ಕರ ಓಡುವವರಾಗಿರುವುದು.
ಸ್ತೋತ್ರ Thank you, ಕರ್ತನೆ, Father. ಸ್ತೋತ್ರ ಯೇಸುವೆ. All of you lift up your ಎಲ್ಲರೂ ನಿಮ್ಮ ಕೈಗಳನ್ನು ಎತ್ತಿ ಹೇಳಿ, Father, ತಂದೆಯೇ, me and my wife, ನಾನು ನನ್ನ with Alex, ಗಂಡನು, with all the men of God, women of God here. ದೇವರೇ, ಎಲ್ಲ ದೇವ ಉಳಿದೋಳಿಗೆ ಇಲ್ಲಿರುವ ಎಲ್ಲ We bless ದೇವ you. ಸೇವಕರೊಂದಿಗೆ ಸೇರಿ ನಿಮ್ಮನ್ನು ನಾವು We ಆಶೀರ್ವದಿಸ್ತೇವೆ. pronounce blessing over you. ನಿಮ್ಮ ಮೇಲೆ ನಾವು ಆಶೀರ್ವಾದವನ್ನು ನಾವು May the Lord ಹೇಳುತ್ತೇವೆ. set you free. ದೇವರು ನಿಮ್ಮನ್ನು ಬಿಡುಗಡೆ ಮಾಡಲಿ. No more looking back. ಹಿಂದೆ ನೋಡುವ ಇನ್ನೂ ಅವಶ್ಯಕತೆ ಇಲ್ಲ. ಮೇಲೆ ಕಣ್ಣೆತ್ತಿಯನ್ನು ನೋಡು. ಆ ಒಂದು ಸುಗ್ಗಿಯು ಹೆಚ್ಚಾಗಿದೆ. ಸಾವಿರಾರು ಜನರು ಕಾಯುತ್ತಾ ಇದ್ದಾರೆ. ನೀನು ಹೋಗುವೆ, Harvest them. ನೀನು ಅಲ್ಲಿ ಹೋಗಿ ಕೊಯ್ಲಿ Your ಮಾಡುವೆ. family, ನಿನ್ನ ಕುಟುಂಬ, your future, ನಿನ್ನ ಭವಿಷ್ಯ, everything. ಎಲ್ಲವೂ God is in charge. ದೇವರು May ಇನ್ಚಾರ್ಜ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ, Heal you. ನಿಮ್ಮನ್ನು ಗುಣಪಡಿಸಲಿ, Deliver you. ನಿಮ್ಮನ್ನು ಬಿಡುಗಡೆಗೊಳಿಸಲಿ, Prosper you. ನಿಮ್ಮನ್ನು ಅಭಿವೃದ್ಧಿಪಡಿಸಲಿ. Open doors for you. ನಿಮಗೋಸ್ಕರ ತೆರೆದ The ಬಾಗಿಲು. whole family serve God. ನಿಮ್ಮ ಕುಟುಂಬವೇ ದೇವರನ್ನು In Jesus' ಸೇವಿಸಲಿ. name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Happy New Year. ಹ್ಯಾಪಿ ನ್ಯೂ ಇಯರ್. Happy New Year. ಹ್ಯಾಪಿ ನ್ಯೂ ಇಯರ್. Happy 2026. ಹ್ಯಾಪಿ 2026. Happy New Year. ಹ್ಯಾಪಿ ನ್ಯೂ ಇಯರ್.